ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಆಗುತ್ತು ಸ್ವಾಗತ. ನಿಮ್ಮ ಗಿರೀಶ್ ಇವತ್ತು ಹೊಸ ವಿಷಯ ತೆಗೆದುಕೊಂಡು ನಿಮ್ಮದೇ ಬಂದಿದ್ದೀನಿ ಸ್ನೇಹಿತರೆ. ಇದುವರೆಗೆ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಪಡ್ಕೊಳ್ಳಿ. ರಾಜಕೀಯದಲ್ಲಿ ಏನು ಬಿರುಗಾಳಿ ನಡೀತಾ ಇದೆ, ಬಿರುಗಾಳಿ ಎದ್ದಿದೆ. ದಾವಣಗೆರೆ ದಕ್ಷಿಣದಲ್ಲಿ ಏನು ಮುಸ್ಲಿಂ ಮುಖಂಡರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದರು ಅಂಥೇಳಿ ಅದರ ಒಂದೊಂದೇ ತಲೆದಂಡಗಳು ಆಗುತ್ತಿವೆ. ಕೇವಲ ತಲೆದಂಡ ಅಲ್ಲ, ಮಂತ್ರಿಗಿರಿಯಿಂದ ತಲೆದಂಡ ಅಲ್ಲ, ಅವರ ಪ್ರಾಥಮಿಕ ಸದಸ್ಯತ್ವದಿಂದಲೂ ಅವರನ್ನು ಉಚ್ಚಾಟಿಸಲಾಗಿದೆ. ಅರ್ಥಾತ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿನ್ನೆ ಇದರ ಕುರಿತು ನಾನು ವಿಡಿಯೋ ಮಾಡಿದ್ದೆ. ಅದೇ ವಿಷಯದ ಕುರಿತು ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ಏನು ಬಂಡಾಯ ಅಥವಾ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇದೆ, ಅದರ ಕುರಿತೇ ನಾನು ಕೆಲವು ವಿಷಯವನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿತ್ತು ಸ್ನೇಹಿತರೆ. ಇದುವರೆಗೆ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿಕೊಳ್ಳುವ ಮೂಲಕ ನೋಟಿಫಿಕೇಷನನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದುಕೊಂಡು ವಿಡಿಯೋವನ್ನು ಮುಂದುವರಿಸ್ತೀನಿ. ಇವತ್ತು ಬ್ರೇಕಿಂಗ್ ನ್ಯೂಸು, ಶಾಕಿಂಗ್ ನ್ಯೂಸಲ್ಲಿ MLC ಅಬ್ದುಲ್ ಜಬ್ಬಾರ್ ಅವರು, ನಿನ್ನೆ ಇವರು ಕುರಿತು ಕೂಡ ನಾನು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದರ ಅಲ್ಪಸಂಖ್ಯಾತ ಘಟಕದ ಸ್ಥಾನದಿಂದ ಅಧ್ಯಕ್ಷ ಸ್ಥಾನದಿಂದ ಅವರು ರಾಜೀನಾಮೆ ಪಡ್ಕೊಂಡಿದ್ದರು ಸ್ನೇಹಿತರೆ. ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ಅರ್ಥಾತ್ ರಾಜ್ಯ KPCC ಅವರ ಮೇಲೆ ಕ್ರಮ ಕೈಗೊಂಡು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ. ಇದಕ್ಕೆ ಅಬ್ದುಲ್ ಜಬ್ಬಾರ್ ಅವರು ಜಟ್ಟಿ ಬಿದ್ದರು ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳ್ದಂಗೆ ನನ್ನ ಕೈಯಲ್ಲಿ ಇನ್ನೂ ಕಾಪಿ ಬಂದಿಲ್ಲ. ಅದು ಬಂದ ಮೇಲೆ ನಾನು ಉತ್ತರ ಕೊಡ್ತೇನೆ. ಇನ್ನೂ ಘಟಾನುಘಟಿ ರಾಜ್ಯ ನಾಯಕರೆಲ್ಲ ದೊಡ್ಡ ತಪ್ಪು ಮಾಡಿಲ್ವಾ ಅನ್ನೋ ರೀತಿ ಮಾತಾಡಿದರು. ಹೆಸರು ಯಾರು ಅಂತ ಕೇಳಿದಾಗ ಇಲ್ಲ, ಅದು ಗೊತ್ತಿದೆ, ಎಲ್ಲ ಪಕ್ಷದ ಹೈಕಮಾಂಡಿಗೆ ಗೊತ್ತಿದೆ, ಹೈಕಮಾಂಡಿಗೆ ನಾನು ಅಧಿಕೃತ ಕಾಪಿ ನನ್ನ ಕೈಯಲ್ಲಿ ಆರ್ಡರ್ ಕಾಪಿ ಬಂದ ಮೇಲೆ ಉತ್ತರ ಕೊಡ್ತೀನಿ ಅಂಥೇಳಿ ಹೇಳಿಕೆಯನ್ನು ಕೊಟ್ಟರು. ಅವ್ರ ಪ್ರಕಾರ ತಮ್ಮದೇನು ತಪ್ಪಿಲ್ಲ, ನಮಗೆ ಬಾಗಲಕೋಟೆ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಎರಡೂ ಕಡೆಯೂ ಕೆಲವು ಮುಖಂಡರನ್ನ ನಾವು ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಅಲ್ಲಿ ಸ್ಥಳೀಯ ಜನರೊಂದಿಗೆ, ನಮ್ಮ ಸಮುದಾಯದ ಮುಖಂಡರೊಂದಿಗೆ ಸೇರಿಕೊಂಡು ಆ್ಯಕ್ಚುಲಿ ಸೋಲುವ ಕ್ಷೇತ್ರದಲ್ಲಿ ಕೂಡ ನಮ್ಮ ಪಕ್ಷ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡುವಾಗ ನಾವು ಮಾಡಿದ್ದೇವೆ ಅಂತೇಳಿ ತಮ್ಮನ್ನು ತಾವು ಸಮರ್ಥಿಸಿಕೊಂಡರು. ಇನ್ನು MLC ಅಬ್ದುಲ್ ಜಬ್ಬಾರ್ ಅವರ ಮುಂದಿನ ನಡೆ, ಅವರು ಈಗ ಮಾತನಾಡಿದ್ದು ನೋಡಿದರೆ ನೇರವಾಗಿ KPCC ಅಧ್ಯಕ್ಷ ಅರ್ಥಾತ್ DK ಶಿವಕುಮಾರ್ ಅವರ ಮೇಲೆ ಮುನಿಸು ಹೊರಹಾಕಿದಂತೆ ಕಾಣುತ್ತಿತ್ತು. ಮುಂದಿನ ದಿನಗಳಲ್ಲಿ ರಾಜ್ಯದ ರಾಜಕೀಯ ಬಹಳಷ್ಟು ತಿರುವುಗಳನ್ನು ಪಡೆದುಕೊಳ್ಳಲಿದೆ ಅಂಥೇಳಿ ಇವರ ಹೇಳಿಕೆಯಿಂದ ಮತ್ತೊಮ್ಮೆ ಸಾಬೀತಾಯಿತು ಸ್ನೇಹಿತರೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ಸು ಒಂದಷ್ಟು ಮಂದಿ ದಿಲ್ಲಿಗೆ ಹೋಗಿದ್ದಾರೆ. ಇದ್ರ ಕುರಿತು ಕೂಡ ನಾನು ನಿನ್ನೆ ಹೇಳಿದ್ದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ದಿಲ್ಲಿ ಒಳಗೆ ಹೋಗಿದ್ದಾರೆ, ಕೆಲವು ಮಂದಿ ವಾಪಸ್ ಬಂದಿದ್ದಾರೆ. ಅದರಲ್ಲಿ 12 ಜನ ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ಹೋಗಿದ್ದಾರೆ. ಇದರ ಕುರಿತು ಆಮೇಲೆ ಬರ್ತೇನೆ ನಾನು. ಇಷ್ಟು ಬೆಳವಣಿಗೆ ನಡುವೆ KN ರಾಜಣ್ಣ ಹಾಗೂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನ ಪರವಾಗಿ ಬ್ಯಾಟ್ ಬೀಸಲು ಸ್ಟಾರ್ಟ್ ಮಾಡಿದ್ದಾರೆ. ನಾನು ಇನ್ಯಾರು ವಿಡಿಯೋದಲ್ಲಿ ಹೇಳಿದ್ದೆ, ಸಿದ್ದರಾಮಯ್ಯನವರು ತಮ್ಮ ಪುತ್ರರ ಮೂಲಕ ಏನಾದ್ರು ಹೇಳಿಸ್ತಾರಾ ಅಂಥೇಳಿ ಪ್ರಶ್ನೆ ಮಾಡಿದ್ದೆ. ಅದರಲ್ಲಿ ಅವ್ರಿಗೆ ಕೇಳ್ತು ಅನ್ನೋ ಥರ ಇವತ್ತು ಆಗಲೇ ಯತೀಂದ್ರ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟು ಮತ್ತೊಮ್ಮೆ ತಮ್ಮ ತಂದೆಯವರೇ ಅರ್ಥಾತ್ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅಂತ ಘಂಟಾಘೋಷವಾಗಿ ನುಡಿದರು. ನೇರವಾಗಿ ಹೇಳಿದಿದ್ರು, ಅವರ ಬಾಯಲ್ಲಿ ಅವ್ರು ಆಗಿದೆ. ಅದು ಒಂದು ರೀತಿ ಪ್ರಶ್ನೆ, ಪದೇ ಪ್ರಶ್ನೆ ಕೇಳಬೇಡ್ರಿ, ಮುಗಿದು ಹೋಗಿದೆ, ಉತ್ತರ ಸಿಕ್ಕಿದೆ. ಅದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿದ್ದಾರೆ. ಅರ್ಥಾತ್ 5 ವರ್ಷ ನಮ್ಮ ತಂದೆಯವರೇ CM ಎಂದು ಮತ್ತೊಮ್ಮೆ ಘೋಷಿಸಿದ್ದಾರೆ. ಅಂದರೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುತ್ತಾ ಅವರು, ಸಚಿವ ಸ್ಥಾನದ ಆಕಾಂಕ್ಷೆ ನೀವು ಅಂತ ಕೇಳಿದಾಗ, ಇಲ್ಲ, ನಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಲಿವರೆಗೂ ನಾನು ಸಚಿವ ಸ್ಥಾನದ ಆಕಾಂಕ್ಷೆ ಅಲ್ಲ. ತದನಂತರ ಅವರ ಮಾಧ್ಯಮಗಳ ಇನ್ನೊಂದು ಪ್ರಶ್ನೆ ಆದಂತಹ 5 ವರ್ಷ ನಿಮ್ಮ ತಂದೆಯವರೇ ಸಿದ್ದರಾಮಯ್ಯನವರು ಅಂತ ಕೇಳಿದ ಪ್ರಶ್ನೆಗೆ, ಹೌದು, ತಂದೆಯವರು ಮುಖ್ಯಮಂತ್ರಿ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗೇ ಇರ್ತಾರೆ, ಅಲ್ಲಿ ತನಕ ನಾನು ಸಚಿವ ಸ್ಥಾನದ ಆಕಾಂಕ್ಷೆ ಅಲ್ಲ ಅಂದೇವು ಕಡ್ಡಿ ಮುರಿದಂಗೆ ನುಡಿದರು. ಇಲ್ಲಿಗೆ DK ಶಿವಕುಮಾರ್ ಅವರ ಬಣ ಇವತ್ತು ಜಬ್ಬಾರ ಇವರನ್ನು MLC ಅಬ್ದುಲ್ ಜಬ್ಬಾರನ್ನು ಉಚ್ಚಾಟನೆ ಮಾಡಿದರು. ಕೂಡಲೇ ತಾವು ಒಂದು ತಿರುಗೇಟು ನೀಡೋಣ ಅಂತ ಇವರು ಯತೀಂದ್ರ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟರು, ಅಥವಾ ನಿನ್ನೆ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಅಥವಾ ಸಹಜವಾಗಿ ಬಂದರು, ಕಾಲದಲ್ಲಿ ಗೊತ್ತಾಗತ್ತೆ. ಆದರೆ ಮೊದಲಿಂದ ಇವರು ಯತೀಂದ್ರ ಸಿದ್ದರಾಮಯ್ಯನವರ ಏನು ಬಾಯಲ್ಲಿ ಹೇಳಿಸಿದ್ದು ನೋಡಿದರೆ ಒಂದು ಗೇಮ್ ಪ್ಲ್ಯಾನ್ ಇರಬೇಕಂತ ಅನ್ಕೋಬೋದು. ಇನ್ನು ಇವರು KN ರಾಜಣ್ಣ ಅವರಂತೂ ಅವರು
ಸಚಿವ ಸ್ಥಾನದಿಂದ ಉಚ್ಚಾಟನೆಯಾಗಿ ಇದ್ದರೂ ಕೂಡ ಅಂದರೆ ಮಂತ್ರಿಗಿರಿಯಿಂದ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಅಂದರೆ ಓಟ್ ಚೋರಿ ವಿರುದ್ಧನೇ ಹೇಳಿಕೆ ಕೊಟ್ಬಿಟ್ಟಿದ್ರು. ಓಟ್ ಚೋರಿ ಆಗಿದೆ ಅಂತ ತಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಹೇಳಿದ್ರು ಕೂಡ ವಿರೋಧ ಪಕ್ಷದ ನಾಯಕ ಕೇಂದ್ರದಲ್ಲಿ ಓಟ್ ಚೋರಿ ಅಭಿಯಾನವನ್ನು ಒಂದು ರೀತಿ ಅಭಿಯಾನ ಅಂದ್ರಕ್ಕಿಂತ ಒಟ್ಟು ಸುಳ್ಳು, ಎಲ್ಲ ಸರ್ಕಾರ ಎದ್ದು ಆಗುತ್ತೆ ಹಾಗೆ ಹೇಗೆ ಪಕ್ಷದ ಹೈಕಮಾಂಡ್ ಮುಜುಗರ ಪಟ್ಟುಕೊಳ್ಳೋಂಗೆ ಹೇಳಿದ್ರು, ಉಚ್ಚಾಟನೆಗೊಂಡಿದ್ದು ಎಲ್ಲರಿಗೂ ಗೊತ್ತಿದೆ. ಅವರು ಇವತ್ತು ಹೇಳ್ತಾರೆ ಹಂಗಾರೆ ಡಿ ಕೆ ಶಿವಕುಮಾರ್ ಅವರು ಸದ್ಗುರುಗಳ ಒಟ್ಟಿಗೆ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ, ಸದ್ಗುರುಗಳ ಕಾರ್ಯಕ್ರಮಕ್ಕೆ. ಒಂದೊಂದು ಕಾಲದಲ್ಲಿ ಆ ಸದ್ಗುರುಗಳು ರಾಹುಲ್ ಗಾಂಧಿ ಅಂದರೆ ಯಾರು ಅಂತ ಗೊತ್ತಿಲ್ಲ ಅಂತ ಪ್ರಶ್ನೆಗೆ ಉತ್ತರಿಸಿದರು, ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಅಂದರೆ ಅವರು ಒಂದು ಸಲ ಸದ್ಗುರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದರು, ಅದರಲ್ಲಿ ಸದ್ಗುರು ಅವರು ಪಾಲ್ಗೊಂಡಿದ್ದರು, ಸದ್ಗುರು ಅವ್ರ ಜೊತೆ ವೇದಿಕೆ ಹಂಚ್ಕೊಂಡ್ರು ಅಂಥೇಳಿ ಇವರು ಟೀಕೆ ಯಾರದ್ದು ಕೇಂದ್ರ ರಾಜಣ್ಣ ಅವರು. ಇವ್ರು ಏನು ಹೇಳ್ತಾರಪ್ಪ ಅಂತಂದರೆ ಶಿಸ್ತು ಅಂತ ಹೇಳ್ತಾರೆ KPCC ಅಂದರೆ ಡಿ ಕೆ ಶಿವಕುಮಾರ್ ಅವರು. ಹಾಗಾದರೆ ಅವ್ರಿಗೆ ಶಿಸ್ತು ಅನ್ವಯಿಸೋದಿಲ್ವಾ? ನಮ್ಮ ರಾಹುಲ್ ಗಾಂಧಿ ಅವರೇ ಯಾರು ಅಂತ ಗೊತ್ತಿಲ್ಲ ಎಂದು ಹೇಳಿಕೆ ಕೊಟ್ಟಂಥ ಸದ್ಗುರುಗಳ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಇವರು ಅಂತಂದರೆ ಇವ್ರಿಗೆ ಶಿಸ್ತು ಅನ್ವಯಿಸೋದಿಲ್ವಾ? ಗಾದೆ ಸುಳ್ಳಾದರೂ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂಥೇಳಿ ಈ ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಟಾಂಗನ್ನು ಕೇಂದ್ರ ರಾಜಣ್ಣ ಅವರು ಕೊಟ್ಟರು. ಒಂದು ರೀತಿ ಮಜಾ ಇದೆ. ಇವತ್ತು ಭಾಳಷ್ಟು ಸುದ್ದಿಗಳಿವೆ, ಅದರಲ್ಲಿ ನನಗೆ ಇದೇ ಸ್ವಲ್ಪ ಪ್ರಾಮುಖ್ಯತೆ ಅಂತ ಅನಿಸ್ತು, ಅದಕ್ಕಾಗಿ ಇದರ ಕುರಿತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಜಮೀರ್ ಅಹ್ಮದ್ ಖಾನ್ ಅವರ ಕುರಿತು ನಾನು ನಿನ್ನೆ ಹೇಳಿದ್ದೆ. ಇವತ್ತು ಹೊಸ ಬೆಳವಣಿಗೆಯಲ್ಲಿ ನಿನ್ನೆ ಸಾಯಂಕಾಲ ಜಮೀರ್ ಅಹ್ಮದ್ ಖಾನ್ ಅವರು ಸಿದ್ದರಾಮಯ್ಯವ್ರನ್ನ ಭೇಟಿಯಾದರು. ಮೊದಲೊಂದು ಸಲ ಭೇಟಿಯಾಗಿದ್ದರಂತೆ, ನನಗೆ ಬ್ಯುಸಿ ಇದ್ದೀನಿ ಕಣೋ, 8 ಗಂಟೆ ನಂತರ ಸಿಕ್ಕು ಅಂತ ಹೇಳಿದ್ರು ಅನ್ಸುತ್ತೆ ಅವರು ಸಿದ್ದರಾಮಯ್ಯನವರು. 8 ಗಂಟೆ ನಂತರ ಚರ್ಚೆ ಮಾಡಿದ ನಂತರ ಸಿದ್ದರಾಮಯ್ಯನವರು ಚರ್ಚೆಯಲ್ಲಿ ಹೈಕಮಾಂಡ್ ನಿನ್ನ ಮೇಲೆ ಬಹಳಷ್ಟು ಕೋಪಿಸಿಕೊಂಡಿದ್ದಾರೆ ಅಂತೇಳಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಎಚ್ಚರಿಕೆ ರೀತಿ ಇವರು ಹೇಳಿದ್ರಂತೆ ಸಿದ್ದರಾಮಯ್ಯನವರು. ಆದರೆ ಈ ಅಬ್ದುಲ್ ಜಬ್ಬಾರ್ ಅವರು ಉಚ್ಚಾಟನೆಯನ್ನು ನೋಡಿದರೆ ತೆರೆಮರೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದ ಮೇಲುಗೈ ಆಗ್ತಾ ಇದೆಯಾ, ಅಥವಾ ಕೇಂದ್ರ ರಾಜಣ್ಣವರು ಹಾಗೂ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಫೀಲ್ಡಿಗೆ ಇಳಿದಿದ್ದು ನೋಡ್ರೆ ಮತ್ತೊಮ್ಮೆ ಎರಡೂ ಕಡೆಯಿಂದನೂ ಚೆಕ್ಮೇಟ್ ನಡೀತಾ ಇದೆಯಾ? ಒಂದು ರೀತಿ ಒಂದು ಸಲ ಇವರ ಬಣದ ಮೇಲುಗೈ ಆಗೋದು, ಮತ್ತೊಂದು ಸಲ ಅವರ ಬಣದ ಮೇಲುಗೈ ಆಗೋದು ಅಂಥೇಳಿ ನಮಗೆ ಒಂದು ರೀತಿ ಕುತೂಹಲಕಾರಿ ಘಟ್ಟಕ್ಕೆ ಪ್ರವೇಶಿಸಿದೆ ರಾಜ್ಯದ ರಾಜಕಾರಣ. ನಾನು ಯಾವಾಗಲೂ ವಿಷಯಕ್ಕೆ ಬರ್ತೀನಿ. ರಾಮ ಮಂದಿರ ಉದ್ಘಾಟನೆಯನ್ನು ವಾಚಾಮಗೋಚರವಾಗಿ ನಿಲ್ಲಿಸಿ ಶ್ರೀರಾಮನ ಮೊದಲಿಂದ ಕಾಂಗ್ರೆಸ್ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ವಿರೋಧನೇ ಇತ್ತು. ಎಲ್ಲ ಎಡಪಕ್ಷಗಳು, ಬಹುತೇಕ ದೇಶದ ಎಡಪಕ್ಷಗಳೆಲ್ಲ ಸ್ಥಳೀಯ SP ಸೇರಿ ಸಮಾಜವಾದಿ ಪಾರ್ಟಿ ರಾಮ ಮಂದಿರದ ವಿರೋಧದಲ್ಲೇ ಇದ್ದು ಎಲ್ಲಿವರೆಗಪ್ಪ ಅಂತಂದರೆ ಶ್ರೀರಾಮನ ಮೂರ್ತಿಯನ್ನು ಟೆಂಟ್ನಲ್ಲಿ ಕೂಡಿಸಲಾಗಿತ್ತು ಅಯೋಧ್ಯೆಯ ಆವಾಗಿನ ಪರಿಸ್ಥಿತಿ ನಾನು ಹೇಳಲಿಕ್ಕೆ ಹೋದರೆ ವಿಡಿಯೋ ಸಾಲಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಅಯೋಧ್ಯೆಯನ್ನು ಒಂದು ರೀತಿ ಹಾಳು ಕೊಂಪೆಯನ್ನಾಗಿ, ಒಂದು ರೀತಿ ಗಲೀಜು ಊರನ್ನಾಗಿ ಮೊದಲು ಪ್ರವಾಸಿಗರು ನೋಡಿದ್ದನ್ನು ಭಾಳಷ್ಟು ಹೇಳಿದ್ದನ್ನು ಕೇಳಿದ್ದೀನಿ ನಾನು. ಆದರೆ ಈಗ ಭಾಳಷ್ಟು ಬದಲಾಗಿದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಅಯೋಧ್ಯೆ ಗತವೈಭವವನ್ನು ಕಂಡಿದೆ ಹಾಗೂ ಗತವೈಭವ ಅಯೋಧ್ಯೆಯಲ್ಲಿ ಮರುಕಳಿಸಿದೆ ಸ್ನೇಹಿತರೆ. ಆದರೆ ಇವತ್ತು ಈ ಸಚಿವ ಸ್ಥಾನದ ಆಕಾಂಕ್ಷಿಗಳೆಲ್ಲ ಒಂದು 12 ಜನ ಅಯೋಧ್ಯೆಗೆ ತೆರಳಿದ್ದಾರೆ. 12 ಜನ ಇರಬೇಕು ಮೋಸ್ಟ್ಲಿ, 25-30 ಜನ ಇದಕ್ಕೆ ಹೋಗಿದ್ರು, ದೆಹಲಿ ಪ್ರವಾಸಕ್ಕೆ ಹೋಗಿದ್ದಾರೆ. ಇದ್ರ ಕುರಿತು ಕೂಡ ನಾನು ವಿಡಿಯೋ ಮಾಡಿದ್ದೇನೆ ನಿನ್ನೆ. ಒಂದು ಸ್ವಲ್ಪ ಇದು ಸೇಮ್ ವಿಷಯ ಆಗಿದ್ದಾಗ ಪದೇ ವಿಡಿಯೋ ಮಾಡಿದೆ ಅಂತ ಹೇಳಬೇಕಾಗತ್ತೆ. ಅಂದರೆ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ, ವಿಡಿಯೋ ನೀವು ನೋಡ್ಕೋಬೋದು ಸ್ನೇಹಿತರೆ. ಅವರು ವಾಚಾಮಗೋಚರವಾಗಿ ಎಲ್ಲಿವರೆಗೆ ಅಂತಂದರೆ ಭಾರತದಲ್ಲಿರುವ ಅಲ್ಪಸಂಖ್ಯಾತರನ್ನು ತೃಪ್ತಿಪಡಿಸಲಿಕ್ಕೋಸ್ಕರ ರಾಮ ಮಂದಿರದ ವಿರುದ್ಧ ಅವಹೇಳನ ನಾಯಕರು ಏನು ಹೇಳ್ತಾರನ್ನಪ್ಪ, ಅವರ ಪಕ್ಷದ ನಾಯಕರೇ ಅಂದರೆ ಶಾಸಕರೇ ಹೋಗಿದ್ದಾರೆ ಅಂತಂದರೆ ಅಯೋಧ್ಯೆಗೆ ರಾಮನ ದರ್ಶನಕ್ಕೆ. ಅಂದರೆ ಇದು ಅಚ್ಚೇ ದಿನ ಅಲ್ವಾ ಅಂಥೇಳಿ, ಮೋದಿಯವರು ಅಚ್ಚೇ ದಿನ ಅಲ್ವಾ ಇದು ಅಂಥೇಳಿ ನಾವು ಸಹಜವಾಗಿ ಅವರ ಟೀಕೆಯನ್ನು ಮಾಡಿದವ್ರಿಗೆ ಪ್ರಶ್ನೆ ಮಾಡಬೇಕಾಗತ್ತೆ. ಹೌದು ಸ್ನೇಹಿತರೆ, ನೋಡಿ ಕಾಲ ಹೆಂಗೆ ಬದಲಾಗತ್ತೆ ನೋಡಿ. ಒಂದು ಕಡೆ ದುರಂಧರ ಸಿನಿಮಾ ಬಂದು ಇಡೀ ಬಾಲಿವುಡ್ಡನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತು, ಬರೀ ಒಂದು ಸಿನಿಮಾ. AD BD ಅನ್ನುವಂಗಾತು. AD ಅಂತಂದರೆ ಆಫ್ಟರ್ ದುರಂಧರ್ ಮೂವಿ ಎರಾ, ಹೆಂಗೆ ನಾವು ಕ್ರಿಸ್ತಪೂರ್ವ ಅಂತ ಮಾಡ್ತೇವೆ ಆ ರೀತಿ. ಬಿಫೋರ್ ಅಂದರೆ BD ಅಂತಂದರೆ ಬಿಫೋರ್ ದುರಂಧರ್ ಮೂವಿ. ಅಂದರೆ ದುರಂಧರ್ ಮೂವಿ ಮೊದಲು ಹೆಂಗಿತ್ತಪ್ಪ ಬಾಲಿವುಡ್, ಆ ರೀತಿ ಒಂದು ಸೆಪ್ರೇಷನ್ ಮಾಡುವಂಗೆ, ಪಾರ್ಟಿಷನ್ ಮಾಡುವಂಗೆ ಅಷ್ಟು ಬದಲಾವಣೆಗಳು ಕಾಣ್ತಾ ಇದೆ ಒಂದು ಮೂವಿ, ದುರಂಧರ್ ಮೂವಿ. ಹೋಗಲಿ ಆ ವಿಷಯ. ಅಂದರೆ ಯಾಕಂದರೆ ಇದು ಅದೇ ರೀತಿ ಬಿಫೋರ್ ರಾಮ ಮಂದಿರ ಇನಾಗುರೇಷನ್, ಆಫ್ಟರ್ ರಾಮ ಮಂದಿರ ಇನಾಗುರೇಷನ್ ಅಂತೇಳಿ ಆಗುತ್ತೆ ಅಂತೇಳಿ ಆ ರೀತಿ ಬದಲಾವಣೆಗಳನ್ನು ಸಹಜವಾಗಿ ಇದರಲ್ಲಿ ಕಾಣ್ಬೋದು. ಯಾಕಂತಂದರೆ ಒಂದು ಕಡೆ ವೇಣುಗೋಪಾಲ್ ಅವರನ್ನು, ಸುರ್ಜೇವಾಲಾ ಅವರನ್ನು
ಭೇಟಿಯಾಗಬೇಕು ಅಂತೇಳಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಸಮಯ ಇದ್ದಿದ್ದಕ್ಕೆ ಅಯೋಧ್ಯೆಗೆ ಹೋಗ್ತಿದ್ದಾರೆ. ಆದರೆ ಎಲ್ಲಿ ನಮ್ಮ ಪಕ್ಷದ ಹೈಕಮಾಂಡು ಕುಪಿತಗೊಂಡು ನಮ್ಮ ಮೇಲೆ ರಾಮ ಮಂದಿರಕ್ಕೆ ಹೋಗಿದ್ದ ಕುಪಿತಗೊಂಡು ಮತ್ತು ಸಚಿವ ಸ್ಥಾನವನ್ನು ಕೊಡೋದಿಲ್ವ ಅಂತ ಕೂಡ ಇವ್ರಿಗೆ ಭಯ ಆಗಲಿಲ್ಲ ಅಂತಂದರೆ ರಾಮ ಮಂದಿರದ ಪವಾಡ ಹೆಂಗಿರಬೇಕು, ಅಯೋಧ್ಯೆಯ ಪವಾಡ ಹೇಗಿರಬೇಕು, ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಬದಲಾವಣೆಗಳಾಗಿರ್ಬೋದು, ಆಮೇಲೆ ಭಾರತ ದೇಶದಲ್ಲಿ ರಾಮನ ಬಗೆಗಿನ ಎಡಪಕ್ಷಗಳ ಮನಸ್ಥಿತಿಯೇ ಬದಲಾಗಿದೆಯಾ ಅಥವಾ ಅದು ಒಂದು ರೀತಿ ಎಚ್ಚರಿಕೆನ ಇವರು ಅತೃಪ್ತ ಬಣದ್ದು ಅಂತೇಳಿ ನನಗೆ ಅರ್ಥ ಆಗ್ತಾಯಿಲ್ಲ. ಎಚ್ಚರಿಕೆ ಯಾಕೆ ಅಂತಂದರೆ ನೋಡಿ, ನಾವು ಈಗ ನೀವು ಸಚಿವ ಸ್ಥಾನವನ್ನು ಕೊಡಲಿಲ್ಲ ಅಂತಂದ್ರೆ ಕೊಡಲಿಲ್ಲ ಅಂತಂದ್ರೆ ನೋಡಿ, ಈಗಾಗಲೇ ನಾವು ರಾಮ ಮಂದಿರಕ್ಕೆ ಬಂದು ನಿಮ್ಮ ಸಿದ್ಧಾಂತಕ್ಕೆ ವಿರೋಧಿಯಾಗಿದ್ದೇವೆ, ಮುಂದಿನ ದಿನಗಳಲ್ಲಿ ಸರ್ಕಾರವನ್ನೇ ಬೀಳಿಸ್ತೇವೆ ಅಂತೇಳಿ ಏನಾದ್ರು ಎಚ್ಚರಿಕೆ ಇವರು ಈ ರೀತಿ ಕೊಡ್ತಾ ಇದ್ದಾರೆ ಅಂಥೇಳಿ ಇವರ ಒಂದು ನಡೆಯಿಂದ ನಮ್ಗೆ ಅನಿಸುತ್ತೆ ಸ್ನೇಹಿತರೆ. ಯಾಕೆ ಅನಿಸುತ್ತೆ ಅಂತಂದರೆ ನಿಮ್ಗೆ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಯಾವ ರೀತಿ ಜಟಾಪಟೆ ನಡೀತು BJP ಹಾಗೂ ಕಾಂಗ್ರೆಸ್ ನಡುವೆ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಅದನ್ನು ಹೇಳಬೇಕು ಅಂತಿಲ್ಲ ಎಲ್ಲಿವರೆಗೆ ಅಂತಂದರೆ ನಮ್ಮನ್ನು ಯಾರೂ ಕರೆದಿಲ್ಲ ಅಂತೇಳಿ ಬಹಳಷ್ಟು ಕಾಂಗ್ರೆಸ್ ನಾಯಕರು ದೆಹಲಿ ಹೈಕಮಾಂಡ್ ಭಾಳಷ್ಟು ವಿಷಯ ಇದೆ. ವಿಷಯ ಅದಲ್ಲ, ಮೇನ್ ಇಂಪಾರ್ಟೆಂಟ್ ವಿಷಯ ಅಂತಂದರೆ ಈ ನಡುವೆ ರೇಣುಕಾಚಾರ್ಯ ಅವರು BJP ನಾಯಕರು ನೆಕ್ಸ್ಟ್ ತಲೆದಂಡ ಜಮೀರ್ ಅಹ್ಮದ್ ಖಾನ್ ಅವ್ರದ್ದೇ ಅಂತೇಳಿ ಘಂಟಾಘೋಷವಾಗಿ ನುಡಿದಿದ್ದಾರೆ. ಅಂದರೆ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ, ಅಂದರೆ ಕೊನೆಯಲ್ಲಿ ಹೇಳಬೇಕು ಅಂತಂದರೆ ರಾಜಕೀಯ ಒಂದಷ್ಟು ಉಪಚುನಾವಣೆಯಲ್ಲಿ ಸ್ವಲ್ಪ ಭಿನ್ನಮತಗಳ ಸ್ಫೋಟದ ನಡುವೆ ಅಬ್ಬರ ಚುನಾವಣೆ ಪ್ರಚಾರ ಮಾಡಿದಂಥ BJP, ಕಾಂಗ್ರೆಸ್ ಹಾಗೂ ಇತರ ಒಂದು ನಾಯಕರು ಈಗ ಕುರ್ಚಿ ಫೈಟ್ ಎನ್ನುವಂಥ ಅಂದರೆ ಕಾಂಗ್ರೆಸ್ ನಾಯಕರಂತೂ ಫುಲ್ ಅದರಲ್ಲಿ ಬ್ಯುಸಿಯಾಗಿದ್ದರೆ, ವಿರೋಧ ಪಕ್ಷದ ಅಥವಾ BJP JDS ನಾಯಕರು ಇವರನ್ನು ನೋಡಿ ನಗುವಂಗಾಗ್ತಾ ಇದೆಯೋ ಅಥವಾ ಇವರ ಕಾಲೆಳೆಯುವಲ್ಲಿ ತೊಡಗಿದ್ದಾರೆಯೋ ಅಂಥೇಳಿ JDS ಹಾಗೂ BJP ನಾಯಕರ ಕೆಲವೊಂದು ಹೇಳಿಕೆಗಳು, ಟ್ವೀಟ್ಗಳು ನೋಡ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಒಂದೇ ಮಾತ್ರ ಬೈ ಸ್ನೇಹಿತರೆ.